ಸರ್ಕಾರ ಅಂತ. ಭಾರತೀಯ ಜನತಾ ಪಾರ್ಟಿಯವರು 50 ವರ್ಷದಿಂದ ಕೂತ್ಕೊಳ್ತಾನೆ ಇದ್ದಾರೆ. ವತ್ಪಾಲ್ಪುರ ಅಂತೇಳಿ ನಮ್ಮ ಕೋದಂಡರಾಮಪುರದ ಹೆಸರನ್ನೇ ಬದಲಾವಣೆ ಮಾಡಿಸ್ಕೊಂಡಿರ್ತಕ್ಕಂಥವರು ಇವರ ಕಚೇರಿ ಬಂದ ಮೇಲೆ ಭಾರತೀಯ ಜನತಾ ಪಾರ್ಟಿಯ ಸದಸ್ಯರು ಬಲಾತ್ಕಾರಿ ಜನತಾ ಪಾರ್ಟಿಯವರು ನಮಗೆ ಸರ್ಟಿಫಿಕೇಟ್ ಕೊಡೋದು ಬೇಕಾಗಿಲ್ಲ, 50 ವರ್ಷದಿಂದ ಕೊಡ್ತಾನೆ ಇದ್ದಾರೆ. ಅದನ್ನು ನಾನು ಕೇಳ್ತಾನೆ ಇದ್ದೀನಿ, ಭಾಳ ಸಂತೋಷ. ಈಗ ಪ್ರಶ್ನೆ ನಮ್ಮ ಮುಂದೆ ಇರ್ತಕ್ಕಂಥದ್ದು ಸಂವಿಧಾನದ 163, 164, 165 ಮತ್ತು 176 ಅಪಾರ್ 1 ಇದರಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದೆ, ರಾಜ್ಯಪಾಲರ ಕಾರ್ಯಸೂಚಿ ಅಥವಾ ಕಾರ್ಯ ಚೌಕಟ್ಟು ಏನಿದೆ ಅಂತೇಳಿ ಭಾಳ ಸ್ಪಷ್ಟವಾಗಿ ಹೇಳಿದೆ. ನಿನ್ನೆ ನಡೀತಕ್ಕಂಥ ವಿಚಾರದಲ್ಲಿ ರಾಜ್ಯಪಾಲರು ಆರ್ಟಿಕಲ್ 165 ಅದನ್ನು ನೋಡಿದಾಗ ರಾಜ್ಯ ಸರ್ಕಾರದ ಸಂಪುಟ ಯಾವ ಸಂದೇಶವನ್ನು ಅವರಿಗೆ ಕೊಡುತ್ತೆ ಅದನ್ನು ಅವರು ರಾಜ್ಯದ ಜನತೆಗೆ ಹೇಳಬೇಕಾಗತ್ತೆ. ಆದರೆ ಅದನ್ನು ಅವ್ರು ಹೇಳದೆ 2 ಸೆಕೆಂಡಲ್ಲಿ ತಮ್ಮ ಭಾಷಣವನ್ನು ಮುಗಿಸಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯವರು ಹೇಳಿದಾಗೆ ಕಾಂಗ್ರೆಸ್ ಪಕ್ಷದವರು ಅವರ ಭಾಷಣ ಮಾಡಲಿಕ್ಕೆ ಅಡ್ಡಿ ಮಾಡಿದ್ದಾರೆ ಅಂತ ಹೇಳಿ ಭಾರತೀಯ ಜನತಾ ಪಾರ್ಟಿಯವರ ಪ್ರಕಾರ ನಾವು ಅವರಿಗೆ ಭಾಷಣ ಮಾಡಲಿಕ್ಕೆ ಬಿಡಲಿಲ್ಲ ಅಂಥೇಳಿ, ಭಾಷಣ ಮಾಡುವಾಗ ಯಾರೂ ಸಹ ಗದ್ದಲ ಮಾಡಲಿಲ್ಲ. ಅವ್ರ ಮಧ್ಯದಲ್ಲಿ ಭಾಷಣ ನಿಲ್ಲಿಸಬೇಕಾದ್ರೆ ಯಾರು ಕಾರಣರು? ಅದು ಭಾರತೀಯ ಜನತಾ ಪಾರ್ಟಿ ಕಾರಣನ ಅಥವಾ RSS ಕಾರಣನ ಅಥವಾ ನರೇಂದ್ರ ಮೋದಿ ಕಾರಣನ ತಡಿಪಾರ್ ಅಮಿತ್ ಶಾ ಕಾರಣನ ಅಂತ ಹೇಳಬೇಕು. ಭಾಷಣವನ್ನು ತಡೆದಿರ್ತಕ್ಕಂಥದ್ದು ನಾಗ್ಪುರ್ ಯೂನಿವರ್ಸಿಟಿಯ ಚಾನ್ಸಲರ್ ಯಾರಿದ್ದಾರೆ ಮೋಹನ್ ಭಗವತ ಅಥವಾ ಇಲ್ಲಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ನಾಯಕರ ಭಾಷಣವನ್ನು ತಡೀಲಿಕ್ಕೆ ಯಾರು ಇವರಿಗೆ ಕುಮ್ಮಕ್ಕು ಕೊಟ್ಟಿದ್ದು ಅನ್ನೋದು ಭಾಳ ಸ್ಪಷ್ಟವಾಗಿ ಇವರು ಹೇಳಬೇಕಾಗುತ್ತೆ. ಆದ್ದರಿಂದ ಭಾರತೀಯ ಜನತಾ ಪಾರ್ಟಿಯವರು ಸುಮಾರು ಅವರಿಗೆ ತರ್ಕಬದ್ಧವಾದ ಚರ್ಚೆ ಮಾಡಲಿಕ್ಕೆ ಆಗೋದಿಲ್ಲ ಅಂದರೆ ಅವರು ಬಿಲೋ ದ ಬೆಲ್ಟ್ ಹೋಗ್ತಕ್ಕಂಥದ್ದು ನಾವು ನೋಡಿದ್ದೀವಿ. ಅದೇನು ಹೊಸದಲ್ಲ. ನರೇಂದ್ರ ಮೋದಿಯಿಂದ ಹಿಡಿದು ಭಾಷಣ ಮಾಡೋಕ್ಕೆ ಅವರು ಭಾಳ ದೊಡ್ಡ ಭಾಷಣಕಾರರು ಅಂತಾರೆ. 5 ನಿಮಿಷ ಯಾವುದೋ ಒಂದೇ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡೋ ಯೋಗ್ಯತೆ ಇಲ್ದಿರ್ತಕ್ಕಂಥ ಪಕ್ಷದವರು ಇವರು ನಮ್ಮ ಬಗ್ಗೆ ನಾವು ಮಾತಾಡಲಿಕ್ಕೆ ಹೋಗ್ತಾ ಇದ್ದಾರೆ. ಭಾರಿ ಸಂತೋಷ. ಇವ್ರಿಗೆ ಹೇಳಬೇಕಾದ್ರೆ ಇವ್ರ ಪಕ್ಷದಲ್ಲಿರ್ತಕ್ಕಂಥವರು ಪೋಕ್ಸೋ ಕೇಸಲ್ಲಿರ್ತಕ್ಕಂಥವ್ರಿಗೆ ಹೂಮಾಲೆ ಹಾಕ್ಬಿಟ್ಟು ಅವರ ಮಾರ್ಗದರ್ಶಕ ಮಂಡಳಿ ಕರ್ಕೊಂಡು ಅವರ ಮಾರ್ಗದರ್ಶನದಲ್ಲಿ ನಡೀತಾ ಇದ್ದಾರೆ. ಅಂಥ ಲಜ್ಜೆಗೆಟ್ಟ ಪಕ್ಷ ನಮ್ಮದಲ್ಲ. ಕರ್ನಾಟಕ ರಾಜ್ಯದ ಭೂಗಣಿಯನ್ನು ಲೂಟಿ ಮಾಡಿ ಇಲ್ಲಿ ಆಪರೇಷನ್ ಕಮಲ ಅಂತ ಹೇಳಿ ಜಗಜ್ಜಾಹೀರ ಮಾಡಿದಂಥ ಪಕ್ಷದಿಂದ ನಾವೇನು ಕಲಿಬೇಕಾದಿಲ್ಲ. ಯಾವಾಗಲೂ ಸಹ 52 ವರ್ಷಗಳ ಕಾಲ RSS ಕಚೇರಿಯ ಮೇಲೆ ತ್ರಿವರ್ಣ ಧ್ವಜವನ್ನು ಆರಿಸದೇ ಇರ್ತಕ್ಕಂಥ ಪಕ್ಷ ಯಾವುದಾದ್ರೂ ಇದ್ದರೆ ಅದು ಭಾರತೀಯ ಜನತಾ ಪಾರ್ಟಿ ಮತ್ತು RSS ಜನಸಂಘ ಹಿಂದೂ ಮಹಾಸಭಾ. ಇವರು ಸಂವಿಧಾನಕ್ಕೆ ಯಾವುದೇ ರೀತಿಯ ಗೌರವವನ್ನು ಕೊಡ್ತಾ ಇಲ್ಲ. ಒಂದೇ ಮಾತರಂ ಬಗ್ಗೆ 10 ದಿವಸ ಚರ್ಚೆ ಮಾಡಿದ್ರಲ್ಲ, ಅದೇ ರೀತಿ ಇಲ್ಲಿ ರಾಷ್ಟ್ರಗೀತೆ ಬಗ್ಗೆ ಚರ್ಚೆ ಆಗಲಿ, ಅದ್ರದ ಇಂಪಾರ್ಟೆನ್ಸ್ ಏನು ಅಂತ ನಾವು ಹೇಳ್ತೇವೆ. ಯಾಕಂದರೆ ಇವರು ರಾಷ್ಟ್ರಗೀತೆಯ ವಿರುದ್ಧ ಇದ್ದವರು, ತ್ರಿವರ್ಣ ಧ್ವಜದ ವಿರುದ್ಧ ಇದ್ದವರು, ಸಂವಿಧಾನದ ವಿರುದ್ಧ ಇದ್ದವರು ಇಲ್ಲಿ ಬಂದು ಚರ್ಚೆಗೆ ತಯಾರಿಲ್ಲ, ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಮೊದಲು ಇವರು ಪಕ್ಷದವರು ಎಷ್ಟು ಸಜ್ಜನರು, ಎಷ್ಟು ಸಂಭಾವಿತರು ಅಂದರೆ ಮುಂದಿನ ದಿವಸಗಳಲ್ಲಿ ಇವರ ಪಕ್ಷದಲ್ಲಿ ಆಸಾರಾಮ್ ಬಾಪು ಅಂಥೇಳಿ ಜೈಲಿಂದ ಹೊರಗಡೆ ಇರ್ತಕ್ಕಂಥವನು, ಸೇಂಗರ್ ಅಂತೇಳಿ MLA ಅತ್ಯಾಚಾರದಲ್ಲಿ ಒಳಗೆ ಇದ್ದವನು, ಗುಜರಾತಲ್ಲಿ ಸಂಸ್ಕಾರಿಗಳು ಅಂಥೇಳಿ ಅತ್ಯಾಚಾರಿಗಳು ಹೊರಗಡೆ ಬಂದಾಗ ಇಂಥವರೇ ಇವರು ನಾಯಕತ್ವ ವಹಿಸಿಕೊಂಡಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯಿಂದ ನಾವೇನು ಕಲಿಬೇಕಾದಿಲ್ಲ. ಲಜ್ಜೆಗೆಟ್ಟ ಪಕ್ಷ ಇದು. ಅದಲ್ಲದೆ ಗವರ್ನರ್ ರಾಜ್ಯಪಾಲರು ಮಾಡಿರ್ತಕ್ಕಂಥ ಕೃತ್ಯ ಇದು ರಾಷ್ಟ್ರದ್ರೋಹದ ಕೃತ್ಯ. ಅವ್ರಿಗೆ ಒಂದೇ ಒಂದು ಕ್ಷಣವೂ ಸಹ ರಾಜಭವನದಲ್ಲಿ ಇರಲಿಕ್ಕೆ ಯೋಗ್ಯತೆ ಇಲ್ಲ. ಅವರು ಆದಷ್ಟು ಬೇಗ ಕರ್ನಾಟಕ ರಾಜ್ಯವನ್ನು ತೊಲಗಿ ಹೋಗಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ.